ಹಾಕಿದ್ದಾರೆ ಎಲ್ಲ ಸ್ನೇಹಿತರು. ಅದರಲ್ಲಿ ಒಬ್ಳು ಸೋದರತೆ ಮಗಳು, ಇನ್ನೊಬ್ಳು ಸೋದರ ಮಗಳು, ಅವರು ಇಬ್ಬರು ಮದುವೆ ಆಗ್ಬೇಕಂತ ಹೇಳಿ ಈಗ ಹಾಡಲ್ಲಿ ಆಡ್ತಾ ಇದ್ರು ಅವರು. ಆ ಥರ ಸನ್ನಿವೇಶ ನೋಡಿದ್ದೀರಾ ನಾವೆಲ್ಲ ಸಿನಿಮಾ. ಈಗ 2 ತಿಂಗಳಲ್ಲಿ ದಿಗ್ದರ್ಶಕ ಅನ್ನುವಂಥ ಪಿಕ್ಚರ್ ಕೂಡ ಬರ್ತಾ ಇದೆ ನಂದು. ಇದೇ ರೀತಿ ಈ ಸಿನಿಮಾ ಗೆಲ್ಸಿದ ರೀತಿ ನನಗೆ ಆ ಸಿನಿಮಾನು ಕೂಡ ತಾವೆಲ್ಲರೂ ನೋಡಿ ಪ್ರೋತ್ಸಾಹ ನೀಡಬೇಕು ಅಂತ ಕೇಳ್ಕೊಳ್ತಾ, ಮತ್ತೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಮತ್ತೊಮ್ಮೆ. ಶ್ರೀ ಗೌರಿ ಗಣೇಶ ನಿಮ್ಗೆಲ್ಲರೂ ಕೂಡ ಒಳ್ಳೆ ಆರೋಗ್ಯ ಐಶ್ವರ್ಯ ನೀಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಗೌರಿ ಗಣೇಶಲ್ಲಿ. ಮತ್ತೆ ಹೇಳ್ತಾ ಇದ್ದೆ ನಾನು, ಭೋಗಾದಿ ಬಸವನಹಳ್ಳಿ ಏನಿದೆ ಹೈಯೆಸ್ಟ್ ಜಮೀನ್ ನಮ್ಮದೇ ಅಲ್ಲಿ ಆ ಕಡೆ, ಅಲ್ಲಿ RMP ಅದೆಲ್ಲ ನಾನು ಇಲ್ಲಿಯವನೇ, ಲೋಕಲ್ ನಿಮ್ಮವನೇ. ಹಾಗಾಗಿ ಭಾಳ ಖುಷಿ ಆಗ್ತದೆ ಈ ಜಾಗದಲ್ಲಿ ನಾನು ಬಂದು ಈ ಒಂದು ಗೌರಿ ಗಣೇಶ ಹಬ್ಬದ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಊರಿನ ಎಲ್ಲ ಯಜಮಾನರು, ಯುವಕರು, ಅದರಲ್ಲೂ ಪ್ರದೀಪ್ ಮತ್ತು ಅವರು ಸಂಗಡಿಗರೆಲ್ಲ ಮನೆಗೆ ಬಂದರು. ನಾನು ತುಂಬ ಬಿಸಿ ಇದ್ದೆ, ಹೇಳಿದೆ ಸ್ವಲ್ಪ ಕಷ್ಟ ಆಗ್ಬೋದು ಅಂತ. ಇಲ್ಲ ನಮ್ಮ ಬಸವಪುರಕ್ಕೆ ನೀವು ಮೊದಲೇ ಬಂದಿದ್ರಿ, ಬರಲೇಬೇಕು ಅಂದರು. ಹಾಗಾಗಿ ಅವರ ಪ್ರೀತಿ ವಿಶ್ವಾಸಕ್ಕೆ ನಾನು ಕಟ್ಟಿಬಿದ್ದು ಇಲ್ಲಿ ಬಂದಿದ್ದೀನಿ. ಭಾಳ ಖುಷಿ ಆಗ್ತದೆ. ಎಲ್ಲ ತಾಯಂದಿರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದೀರಾ. ಈ ಏನಂದ್ರೆ ಈ ಆರ್ಕೆಸ್ಟ್ರಾದವ್ರು ತುಂಬ ಚೆನ್ನಾಗಿ ಅವರು ಆಡ್ತಾ ಇದ್ರು, ಒಳ್ಳೆ ಸ್ಟೈಲಾಗಿ ಬೇರೆ ಅನೌನ್ಸ್ ಮಾಡ್ತಾ ಇದ್ರು. ನಾವು ಇಲ್ಲಿ ಶುಭ್ರ ಗಟ್ಟಿಬಿಟ್ಟಾಗಿ ಬಂದಂಗೆ ಆಯ್ತು ಅನ್ಸುತ್ತೆ, ಯಾಕೆಂದ್ರೆ ಅವ್ರು ಅಷ್ಟು ಚೆನ್ನಾಗಿ ಹಾಡು ಹೇಳ್ತಾ ಇದ್ರು. ಹಾಗಾಗಿ ಅವ್ರ ಭಾಷಣ ಬೇರೆ ಇತ್ತು, ಎಲ್ಲ ಗಣ್ಯ ವ್ಯಕ್ತಿಗಳು. ಈಗೆಲ್ಲ ಅವರು ಆರ್ಕೆಸ್ಟ್ರಾ ಮುಂದುವರಿಸ್ತಾರೆ. ಹಾಗಾಗಿ ಇಷ್ಟು ಹೇಳ್ತಾ ಭಾಳ ಖುಷಿ ಆಗ್ತಾ ಇದೆ. ನಾನು ಮುಂದಿನ ಸಲ ಬರ್ತೀನಿ, ನಂದು ದಿಗ್ದರ್ಶಕ ಸಿನಿಮಾ ರಿಲೀಸ್ ಆದಮೇಲೆ ನಿಮ್ಮೂರಿಗೆ ಬರ್ತೀನಿ ನಾನು ಖಂಡಿತವಾಗಿಯೂ. ಇಷ್ಟು ಹೇಳ್ತಾ ಆಯ್ತಾ ಸನ್ನಿವೇಶ ಒಂದು ಡೈಲಾಗ್ ಅಂತ ಹೇಳ್ತಾ ಇದ್ರು. ಮಿಸ್ಟರ್ ಭಾನು ಪ್ರತಾಪ್, ನಿಮ್ ತರ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಈಜು ಕಲ್ತವನಲ್ಲ ನಾನು. ನಮ್ಮೂರ ಹಳ್ಳಿನಲ್ಲಿ ಅಯ್ಯೋ ನದಿ ನೀರಲ್ಲಿ ಪ್ರವಾಹದ ವಿರುದ್ಧ ಈಜು ಕಲ್ತಿರೋ ನಾನು. ಹುಷಾರ್. ಒಂದು ಡೈಲಾಗ್ ಕೇಳ್ತಾರೆ, ಅದು ಬಹಳ ಚೆನ್ನಾಗಿತ್ತು. ತುಂಬಾ ಸನ್ನಿವೇಶ, ಬಹಳ ಒಂದು ದುಃಖ ಸನ್ನಿವೇಶ. ಅದರಲ್ಲಿ ಸ್ನೇಹಿತರು ಆ ಹೀರೋಗೆ ಅಂದ್ರೆ ಕೊಲೆ ಮಾಡಕ್ ಬಂದಿರ್ತಾರೆ, ಅವ್ರಿಗೊಂದು ಒಳ್ಳೆ ಹೇಳುವಂತ ಒಂದು ಡೈಲಾಗ್. ಈ ಭೂಮಿ ಮೇಲೆ ಎರಡೇ ವಸ್ತು ಮಾರಾಟಕ್ಕಿಲ್ಲದೆ ಇರೋದು, ಒಂದು ಪ್ರೀತಿ, ಇನ್ನೊಂದು ದೋಸ್ತಿ. ಗಲ್ಲಿಗೆ ಕೈದಿಗೂ ಕೂಡ ಕೊನೆ ಶಬ್ದಲ್ಲಿ ಕೇಳ್ತಾರಂತೆ, ನಿನ್ನ ಆಸೆ ಏನು ಅಂತ. ಸ್ವಾತಿ, ಪ್ರತಿಯೊಬ್ಬತ್ತು ತಿನ್ನ ಅನ್ನದ ಮೇಲೆ ತಿನ್ನೋರು ಅನ್ನೋ ಹೆಸರು ಬರ್ದಿರ್ತಾರಂತೆ. ಆದ್ರೆ ನಿನ್ ಜೀವನ ಪುಟದಲ್ಲಿ ನನ್ನ ಹೆಸರು ಬರ್ದಿಲ್ಲ ಅಂತ ಕಾಣುತ್ತೆ, ಬರ್ದಿಲ್ಲ ಅಂತ ಕಾಣುತ್ತೆ. ಓಕೆ, ಥ್ಯಾಂಕ್ ಯು. ಅವರಿಗೆ ಅನಂತ ಧನ್ಯವಾದಗಳು. ಭಗೀರಥ ಚಿತ್ರದ ನಾಯಕ ನಟರಾದಂತೆ ಶ್ರೀತೆ JP ಅವರಿಗೆ ಅನಂತ ಧನ್ಯವಾದಗಳು ತಿಳಿಸುತ್ತೆ. ನಮ್ಮ ವಿನಾಯಕ ಗೆಳೆಯರ ಬಳಗದ ವತಿಯಿಂದ ಅವರಿಗೆ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸುತ್ತೆ. ಕಾರ್ಯಕ್ರಮವನ್ನು ಮುಂದುವರಿಸುತ್ತೆ ನಮ್ಮ ನೃತ್ಯಗಾರರಿಂದ.